ಸ್ಮಾರ್ಟ್ ಟಿವಿ ಖರೀದಿಯಲ್ಲಿ ಅವ್ಯವಹಾರ ಆರೋಪ. ಐವತ್ತೆರಡು ಶಾಲೆಗಳಿಗೆ ಒಂದೇ ಅಂಗಡಿಯಿಂದ ಟಿವಿ ಖರೀದಿ. ಅರಸೀಕೆರೆ ತಾಲೂಕಿನ ಶಿಕ್ಷಣ ಇಲಾಖೆಯಲ್ಲಿ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಸ್ಮಾರ್ಟ್ ಎಲ್ಇಡಿ ಟಿವಿ ಖರೀದಿಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂದು ಸಾಮಾಜಿಕ ಹೋರಾಟಗಾರ ನವೀನ್ ನಾಗಿನಹಳ್ಳಿ ಆರೋಪಿಸಿದ್ದಾರೆ. ಸರ್ಕಾರದಿಂದ ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಟಿವಿ ಖರೀದಿಸಲು ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಮಾರುಕಟ್ಟೆಯಲ್ಲಿ ಸುಮಾರು 22,500 ರೂಪಾಯಿ ಬೆಲೆ ಇರುವ ಟಿವಿಯನ್ನು ಬರೋಬ್ಬರಿ 55,000 ರೂಪಾಯಿಗೆ ಖರೀದಿಸಿರುವುದಾಗಿ ದಾಖಲೆಗಳಲ್ಲಿ ನಮೂದಿಸಲಾಗಿದ್ದು, ಈ ಸಂಬಂಧ ತಮ್ಮ ಬಳಿ ದಾಖಲೆಗಳಿವೆ ಎಂದು ನವೀನ್ ನಾಗಿನಹಳ್ಳಿ ಆರೋಪಿಸಿದ್ದಾರೆ. ಅಲ್ಲದೆ ತಾಲೂಕಿನ 52 ಶಾಲೆಗಳಿಗೆ ಒಂದೇ ಸ್ಥಳದಲ್ಲಿರುವ ಒಂದೇ ಅಂಗಡಿಯಿಂದ ಟಿವಿಗಳನ್ನು ಖರೀದಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನವೀನ್ ಮಾಗೇನಹಳ್ಳಿ ಅಂತ, ಸಾಮಾಜಿಕ ಹೋರಾಟಗಾರ. ನೀವು ಸ್ವಲ್ಪ ದಿನಗಳಿಂದ ನೋಡ್ತಾ ಇರ್ಬೋದು ಇದನ್ನು ಹೋರಾಟನ. ಅರಸೀಕೆರೆ ತಾಲೂಕಲ್ಲಿ ಶಿಕ್ಷಣ ಇಲಾಖೆಯ ಒಂದು ಭ್ರಷ್ಟಾಚಾರವನ್ನು ಹೇಳಲಾಗಿತ್ತು. ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಹೇಳ್ತಾ ಇದ್ದೀನಿ. ಶಾಲೆಗಳಿಗೆ ಟಿ ವಿ ಕೊಟ್ಟಿರುವುದಕ್ಕೆ ಒಂದು ಶ್ಲಾಘನೀಯವಾದಂತಹ ಒಂದು ಅಭಿನಂದನೆಗಳು. ಆದರೆ ಟಿ ವಿ ಖರೀದಿಯ ವ್ಯವಹಾರದಲ್ಲಿ ಏನಿದೆ, ಅವ್ಯವಹಾರ ಆಗಿದೆ. ಸರಿ, ಇದೇ ಟಿ ವಿ ಕಂಪ್ನಿಯ ಒಂದು ಟಿ ವಿ ಬೆಲೆ ಹೊರಗಡೆ 22,500 ರೂಪಾಯಿಗೆ ಸಿಗುತ್ತೆ. ಅದು ನಿಮಗೂ ಗೊತ್ತಿರ್ತಕ್ಕಂಥ ವಿಷಯನೇ, ನೀವು ಕೂಡ ಚೆಕ್ ಮಾಡ್ಬೋದು, ಕಂಪ್ನಿ ಇದೊಡಿದ್ರೆ ಬರ್ತದೆ. ಆದರೆ ಅಲ್ಲೆಲ್ಲ ಲಭ್ಯವಿರ್ತಕ್ಕಂಥದ್ದು 22,000 ರೂಪಾಯಿಗೆ. ಆದರೆ ಇವರು ಅದೇ ಕಂಪ್ನಿ ಟಿ ವಿಯನ್ನು 55,000 ರೂಪಾಯಿಗೆ ಖರೀದಿ ಮಾಡಿರ್ತಕ್ಕಂಥ ಒಂದು ದಾಖಲೆಗಳೆಲ್ಲ ಲಭ್ಯವಿದೆ. ಎಲ್ಲ 62 ಶಾಲೆಗಳಿಗೂ ಕೂಡ ಒಂದೇ ಕಡೆ ಒಂದೇ ಅಂಗಡಿಯಲ್ಲಿ ಖರೀದಿ ಮಾಡಿದ್ದಾರೆ. ಆದರೆ ಇದನ್ನು ನಿಯಮಾನುಸಾರ ಟೆಂಡರ್ ಮಾಡಿ ಖರೀದಿ ಮಾಡಿದರೆ ಇದೇ ಒಂದು ದುಡ್ಡಿಗೆ ಸುಮಾರು 170ರಿಂದ 180 ಶಾಲೆಗಳಿಗೆ ಒಂದು ಟಿ ವಿಗಳನ್ನ ವಿತರಣೆ ಮಾಡ್ಬೋದಾಗಿತ್ತು. ಆಗ ಇದೇ ಒಂದು ಕಂಪ್ಯೂಟರ್ ತರಗತಿ ಇರ್ಬೋದು, ಒಂದು ಟಿ ವಿ, ಒಂದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು, 170ರಿಂದ 180 ಶಾಲೆಗಳಿಗೆ ಅನುಕೂಲವಾಗೋದು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ತುಂಬ ಉಪಯೋಗ ಆಗ್ತಾಯಿತ್ತು. ಆವಾಗ ಅಷ್ಟು ಶಾಲೆಗಳ ಮಕ್ಕಳು ಕೂಡ ಈ ಸೌಲಭ್ಯನ ಪಡಿತಾ ಇದ್ದರು. ಸ್ನೇಹಿತರೆ, ಇವರು ಭ್ರಷ್ಟಾಚಾರ ಮಾಡಬೇಕು ಅಂತ ಉದ್ದೇಶದಿಂದಲೇ ಇಲಾಖೆಯಿಂದ ಹಣ ಬಿಡುಗಡೆಗೆ ಮುಂಚಿತವಾಗಿ ಶಾಲೆಗಳಿಂದ ಖಾಲಿ ಚೆಕ್ಗಳನ್ನ ಪಡೆದುಕೊಂಡಿದ್ದಾರೆ. ಆದರೆ ಯಾಕೆ ಖಾಲಿ ಚೆಕ್ಕನ್ನು ಪಡಿಬೇಕಾಗಿತ್ತು? ಹೌದಲ್ವಾ? ಹಣ ಬಿಡುಗಡೆ ಮುಂಚಿತವಾಗಿಯೇ ಕೂಡ ಎಸ್ ಡಿ ಎಮ್ ಸಿ ನಡಾವಳಿ ಹಂಗೇನೆ ಯಾವ ಆಧಾರದ ಮೇಲೆ ಮಾಡಿದ್ರು? ನೀವೇ ಅದನ್ನು ಯೋಚನೆ ಮಾಡಿ. ಈ ಥರ ಒಂದು ಭ್ರಷ್ಟಾಚಾರ ನಡೆದಿರೋದ್ರಿಂದ ಈ ಒಂದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಸರಿ, ಇದು ಎಲ್ಲ ಶಾಲೆಗಳಿಗೂ ಕೂಡ ಉಪಯೋಗ ಆಗ್ತಾಯಿತ್ತು. ಇದೇ 22,000 ರೂಪಾಯಿದ್ದು ಟಿ ವಿಯನ್ನು 55,000 ರೂಪಾಯಿ ಕೊಟ್ಟು ಖರೀದಿ ಮಾಡೋದಕ್ಕಂಥ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಮುಂದೆ ನೋಡಬೇಕಾಗಿದೆ ಸ್ನೇಹಿತರೆ. ಧನ್ಯವಾದಗಳು. ಈ ವಿಷಯನ ಹೇಳಿ. ಇನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನವೀನ್ ನಾಗೇನಹಳ್ಳಿ ಆಗ್ರಹಿಸಿದ್ದಾರೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.